ಸಾಮಾನ್ಯವಾಗಿ ಸಾಮಾಜಿಕ ಕಾದಂಬರಿಗಳು. ಹಾಗಾಗಿ ಅವರ ಬಗ್ಗೆ ಯಾವುದೇ ಕಾರ್ಯಕ್ರಮ ಮಾಡಲಾಗದಿದ್ದರೂ ಅವರದ್ದು ಅವಸ್ಥೆ ಎಂಬ ಚಿತ್ರದ ಒಂದು ತುಣುಕನ್ನು ನಿಮ್ಮ ಮುಂದೆ ತೋರಿಸಲಿದ್ದೇವೆ. ಇದು ಕಮ್ಯುನಿಸಂ ಮತ್ತು ಎಲ್ಲರನ್ನ ರೈತರನ್ನ ಸ್ಪೆಸಿಫಿಕ್ ಆಗಿ ರೈತರನ್ನ ಒಗ್ಗೂಡಿಸಿ ಅವರನ್ನ ಹೇಗೆ ನಾಶ ಮಾಡ್ತಾರೆ ಅಂತ ಬರೆದಿದ್ದ ಅವಸ್ಥೆ ನಾಟಕ. ಆ ಚಿತ್ರದ ಒಂದು ತುಣುಕು ಈಗ ತಮ್ಮ ಮುಂದೆ. ಪ್ರಪಂಚದ ಬಗ್ಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ನಮ್ಮ ಕೆಲಸ ಈ ಪ್ರಪಂಚ ಬದಲು ಮಾಡೋದು ಅಂತ. ನಮ್ಮ ಪ್ರಜ್ಞೆ ಸ್ವತಂತ್ರ ವಸ್ತು ಅಲ್ಲ. ಪ್ರಪಂಚ ಬದಲಾಯಿಸೋದು ಅಂತ ಹೇಳಿ ರೈತರಿಗೆ, ಕೂಲಿಕಾರರಿಗೆ ಹೋರಾಟಕ್ಕೆ ಹಚ್ಚೋದು ಯಾವ ಪುರುಷಾರ್ಥಕ್ಕೆ? ಅವರ ಕೂಲಿ ಇನ್ನಷ್ಟು ಹೆಚ್ಚಿ ಅವರ ಮನೆಗೊಂದು ರೇಡಿಯೋ, ಕೆಲವು ಸ್ಟೇನ್ಲೆಸ್ ಪಾತ್ರೆಗಳನ್ನು ಕೊಂಡುಕೊಳ್ಳೋ ಹಾಗಾದ್ರೆ ಅವರ ಜೀವನ ಈ ಪ್ರಪಂಚ ಬದಲಾದಂತೆನ ಅವರು ಇನ್ನಷ್ಟು ಆಸೆ ಪಡುಕರಾಗ್ತಾರೆ. ನಿಮ್ಮಂಥವರೆಲ್ಲ ಹಾಗಲ್ಲ. ನೀನು ವ್ಯಕ್ತಿವಾಗಿ ಹಾಗೆ ಮಾತಾಡ್ತಿದ್ದಿ. ಇಂಥ ಸೈನಿಕ ಹುಡುಗರು ರೊಚ್ಚದ್ದು ಕ್ರಾಂತಿ ಮಾಡ್ತಾರೆ ಅಂತೀರಾ? ಖಂಡಿತವಾಗಿ. ಟ್ರಾನ್ಸ್ಜೆಂಡರ್ಗೆ ಹೊಡೆದು ಗೊತ್ತಲ್ಲ. ಯಾವತ್ತೋ ಒಂದು ದಿನ ರೊಚ್ಚದ್ದು ಆವೇಶದಿಂದ ಕುಳಿದು ಪ್ರಪಂಚ ಮತ್ತೆ ಅದೇ ಅರ್ಥದಿಂದ ಜಾಡಿಗೆ ಸಿಕ್ಕಾಕೊಳ್ಳುತ್ತಲ್ಲ. ಹುಟ್ಟೋದು, ಉಳೋದು, ಉಣ್ಣೋದು, ಸಂಭ್ರಮ ಮಾಡೋದು, ಸಾಯೋದು, ಪ್ರತಿಯೊಂದಕ್ಕೂ ಒಂದು ಹಬ್ಬ ಮಾಡಿದೆಯಲ್ಲ ನಮ್ಮ ಹಿಂದೂ ಧರ್ಮ. ನಮ್ಮ ಭೂಮಿ ಹುಣ್ಣಿಮೆ ಅರ್ಥ ಗೊತ್ತಿದೆ ನಿಮಗೆ? ಉಳೋರು ತಾವು ಉಳೋದಕ್ಕೆ ಒಡೆಯರಾಗೋದೇ ನಿಜವಾದ ಭೂಮಿ ಹುಣ್ಣಿಮೆ. ಕೃಷ್ಣಪ್ಪ, ನೀನು ರೈತರ ನಡುವೆ ಹೋಗಿ ಕೆಲಸ ಮಾಡು, ಅವರನ್ನು ಸಂಘಟಿಸಿ. ನೀನು ಒಬ್ಬ ಸೂರ್ಯಗಿತ್ತಿ ಅಂತ ತಿಳ್ಕೊ. ನೋಡು ಕೃಷ್ಣಪ್ಪ, ಹಾಗಾದ್ರೆ ರಷ್ಯಾದಲ್ಲಿ ಆಗ್ಬೇಕಾದೆಲ್ಲ ರಷ್ಯಾದಲ್ಲೇ ಆಗಿಲ್ಲ ನಿಜ. ಆದ್ರೆ ಚೈನಾ ನೋಡು, ಚೈನಾದ ಲಾಂಗ್ ಮಾರ್ಚ್. ನಮ್ಮ ದೇಶದ ಕಮ್ಯುನಿಸ್ಟರು 42ರ ಚಳವಳಿಯಲ್ಲಿ ಬ್ರಿಟಿಷರ ಪರವಾಗಿ ಯಾಕೆ ಕೆಲಸ ಮಾಡಿದ್ರು ಹೇಳಿ? ನನಗಂತೂ ರಷ್ಯಕ್ಕೂ ಚೈನಾಕ್ಕೂ ತಲೆ ಹಿಡಿದು ಕೆಲಸ ಮಾಡೋದು ಯಾವತ್ತೂ ಸಾಧ್ಯ ಇಲ್ಲ. ಇದನ್ನ ನಾನು ಒಪ್ತೇನೆ ಕೃಷ್ಣಪ್ಪ. ಆದ್ರೆ ಆಗ ನಾನು ನನ್ನಂಥವರು ಪಾರ್ಟಿ ಬಿದ್ದು ಗಾಂಧಿ ಚಳವಳಿ ಭಾಗವಹಿಸಿದ್ದೀನಿ, ಮರಿಬೇಡ. ನೋಡು ಕೃಷ್ಣಪ್ಪ, ನನ್ನ ಉದ್ದೇಶ ಇಷ್ಟೇ. ಆಸೆಗಳ ಬಗ್ಗೆ ಪ್ರಚಂಡ ತಿರಸ್ಕಾರವನ್ನ ನಿನ್ನ ನಾನು ಕಂಡಿದ್ದೀನಿ. ಈ ನೆಲ ವೈಭವ ಒಂದು ಕಡೆ, ಇದೇ ನನ್ನ ಸಾರ ಹೇಳಿದ ಕ್ಷುದ್ರ ಇತಿಹಾಸ ಇನ್ನೊಂದು ಕಡೆ. ಇವೆರಡನ್ನು ಅರ್ಥ ಮಾಡಿಕೊಂಡು ಒಂದು ಕ್ರಾಂತಿಕಾರಿ ಪಕ್ಷನ ಈ ದೇಶದಲ್ಲಿ ನಾವು ಕಟ್ಟಬೇಕು. ಜನ ಇನ್ನಷ್ಟು ಸರಾಗವಾಗಿ ಉಣ್ಣೋ, ಮಲಗೋ, ಸಾಯೋ ಕೆಲಸ ಮಾಡ್ಕೊತಾ ಹೋಗೋಕೆ ಯಾಕೆ ಉಪದ್ವ್ಯಾಸ? ಬಾಯಿ ಮುಚ್ಚು. ಇದು ಎಲ್ಲ ಕಮ್ಯುನಿಸಂ ರಾಜ್ಯಗಳ ಅವಸ್ಥೆ. ಅದನ್ನ ಯು ಆರ್ ಅನಂತಮೂರ್ತಿ ಅವರು ಹೀಗೆ ವರ್ಣಿಸ್ತಾರೆ. ಇದನ್ನ ಹೆಚ್ಚಾಗಿ ತೋರಿಸೋದಿಲ್ಲ, ಸಮಯ ಭಾವದಿಂದ ಇದನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಮುಂದಿನ ಕವಿ ಬಗ್ಗೆ ಮಾತಾಡಲಿಕ್ಕೆ ಗಿರೀಶ್ ಕಾರ್ನಾಡ್ ಬಗ್ಗೆ ಮಾತಾಡಲಿಕ್ಕೆ ಬರಲಿದ್ದಾರೆ ಯಶಸ್.